ಕಟ್ಟಡ ಕಾರ್ಮಿಕರ ಕಾರ್ಡ್. ಇದು ಕಾರ್ಮಿಕರಿಗಾಗಿಯೇ ಇರುವಂತಹ ಸರ್ಕಾರದಿಂದ ಕೊಡುವಂತಹ ಕಾರ್ಡ್ ಆಗಿದೆ. ಆದರೆ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಮಾಹಿತಿನೇ ಗೊತ್ತಿರಲ್ಲ. ಇದರಿಂದ ಎಷ್ಟೆಲ್ಲ ಸವಲತ್ತುಗಳು ಸಿಗುತ್ತೆ ಅನ್ನೋದರ ಬಗ್ಗೆನೂ ಅವರಿಗೆ ಗೊತ್ತಿರಲ್ಲ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಅದರ ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮೂಲಕ ವಿವಿಧ ಸೌಲಭ್ಯಗಳನ್ನು ಈ ಕಾರ್ಡ್ನ ಮೂಲಕ ಒದಗಿಸುತ್ತಿದೆ. ಈ ಕಾರ್ಡ್ಗೆ ಏನೆಲ್ಲ ದಾಖಲೆಗಳು ಬೇಕು ಮತ್ತು ಯಾರೆಲ್ಲ ಈ ಕಾರ್ಡನ್ನು ಮಾಡಿಸಲು ಅರ್ಹರು ಎಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಕಾರ್ಮಿಕ ಕಾರ್ಡ್ ಹೊಂದಿರುವವರಿಗೆ ಅಪಘಾತ ವಿಮೆ, ವೈದ್ಯಕೀಯ ನೆರವು, ಮಕ್ಕಳ ಶಿಕ್ಷಣ ಸಹಾಯಧನ, ವಿವಾಹ ಧನ ಸಹಾಯ, ಪಿಂಚಣಿ ಮತ್ತು ಅಂತ್ಯಕ್ರಿಯೆ ವೆಚ್ಚ ಸೇರಿದಂತೆ 10 ಸೌಲಭ್ಯಗಳು ಲಭ್ಯ. ಇಷ್ಟೆಲ್ಲ ಸೌಲಭ್ಯಗಳು ಈ ಕಾರ್ಡಿಂದ ನಿಮಗೆ ಸಿಗತ್ತೆ. ಕಾರ್ಮಿಕ ಕಾರ್ಡ್ ಪಡೆಯಲು ಅರ್ಹತಾ ಮಾನದಂಡಗಳು ಯಾವುವು ಎಂದರೆ, ಕಾರ್ಮಿಕ ಕಾರ್ಡ್ ಪಡೆಯಲು ಮುಖ್ಯ ಅರ್ಹತೆಗಳು: ವಯಸ್ಸು 18 ರಿಂದ 60 ವರ್ಷದೊಳಗಿನ ಸ್ತ್ರೀ ಮತ್ತು ಪುರುಷ ಕಾರ್ಮಿಕರು ಅರ್ಜಿ ಸಲ್ಲಿಸಬಹುದು. ಸ್ತ್ರೀ ಮತ್ತು ಪುರುಷ ಇಬ್ಬರೂ ಇದಕ್ಕೆ ಅರ್ಜಿಯನ್ನು ಹಾಕಬಹುದು. ಅವರಿಗೆ 18 ರಿಂದ 60 ವರ್ಷದ ಒಳಗಿರಬೇಕು. ಕಟ್ಟಡ ನಿರ್ಮಾಣ, ರಸ್ತೆ ಕಾಮಗಾರಿ, ಸೇತುವೆ ನಿರ್ಮಾಣ, ಪೇಂಟಿಂಗ್, ಪ್ಲಂಬಿಂಗ್, ಎಲೆಕ್ಟ್ರಿಷಿಯನ್, ಬಾರ್ ಬೆಂಡಿಂಗ್ ಮುಂತಾದ ನಿರ್ಮಾಣ ಚಟುವಟಿಕೆಗಳಲ್ಲಿ ತೊಡಗಿರುವವರು ಅರ್ಹರು. ಈ ರೀತಿ ಸ್ವಂತವಾಗಿ ಪೇಂಟಿಂಗು, ಬಾರ್ ಬೆಂಡಿಂಗು, ಎಲೆಕ್ಟ್ರಿಷಿಯನ್ನು ಇಂತಹವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಕಳೆದ 12 ತಿಂಗಳಲ್ಲಿ ಕನಿಷ್ಠ 90 ದಿನಗಳ ಕಾಲ ನಿರ್ಮಾಣ ಕೆಲಸ ಮಾಡಿರಬೇಕು. ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರಬಾರದು. ಈ ಮಾನದಂಡಗಳನ್ನು ಪೂರೈಸಿದ ಕಾರ್ಮಿಕರು ಸುಲಭವಾಗಿ ಕಾರ್ಡ್ ಪಡೆಯಬಹುದು. ಅಂದರೆ ಸರ್ಕಾರಿ ನೌಕರರಲ್ಲಿರಬಾರ್ದು ಮತ್ತು ಯಾವುದೇ ಕಂಪನಿಯಲ್ಲಿ ಕೆಲಸಕ್ಕೆ ಇರಬಾರ್ದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು ಯಾವುವೆಂದರೆ, ಕಾರ್ಮಿಕ ಕಾರ್ಡ್ ಅರ್ಜಿಗೆ ಕೆಲವು ಮುಖ್ಯ ದಾಖಲೆಗಳು ಬೇಕು. ಯಾವುದಂದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಅಥವಾ ಖಾತೆ, ರೇಷನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಮತ್ತು ಉದ್ಯೋಗ ಪ್ರಮಾಣ ಪತ್ರ ಅಥವಾ ಸ್ವಯಂ ಘೋಷಣಾ ಪತ್ರ. ಕಾರ್ಮಿಕ ಕಾರ್ಡ್ ಅರ್ಜಿ ಸಲ್ಲಿಸುವ ವಿಧಾನ. ಹೇಗೆ ಅರ್ಜಿ ಸಲ್ಲಿಸೋದು ಅಂದರೆ, ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ರಿಜಿಸ್ಟರ್ ಅಂಡ್ ರಿನ್ಯೂವಲ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನ್ಯೂ ರಿಜಿಸ್ಟ್ರೇಷನ್ ಟ್ಯಾಬ್ ಆಯ್ಕೆ ಮಾಡಿ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ರಚಿಸಿ. ವೈಯಕ್ತಿಕ ವಿವರಗಳು, ಉದ್ಯೋಗ ಮಾಹಿತಿ ಮತ್ತು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿದ ನಂತರ 15 ದಿನಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ನೀವು ಈ ರೀತಿ ಆನ್ಲೈನ್ ಮೂಲಕ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಹಾಕಬಹುದು. ಅರ್ಜಿ ಸಲ್ಲಿಸಿದ 15 ದಿನದೊಳಗೆ ಆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಮತ್ತು ನಿಮಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಕಾರ್ಡು ಆಗಿದೆ ಅಂತ. ಹತ್ತಿರದ ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ಸಹಾಯ ಪಡೆಯಬಹುದು. ಅರ್ಜಿ ಸ್ಥಿತಿ ಪರಿಶೀಲಿಸಲು ಆಧಾರ್ ಸಂಖ್ಯೆ ಮತ್ತು ಅರ್ಜಿ ಸಂಖ್ಯೆ ಬಳಸಿ ಆನ್ಲೈನ್ ಟ್ರ್ಯಾಕಿಂಗ್ ಮಾಡಿ. ಈ ಪ್ರಕ್ರಿಯೆ ಉಚಿತವಾಗಿದೆ. ನೀವು ಅರ್ಜಿ ಸಲ್ಲಿಸಿದಾದ್ಮೇಲೆ ಅರ್ಜಿ ಯಾವ ಹಂತದಲ್ಲಿದೆ ಅನ್ನೋದನ್ನು ನೀವು ಆನ್ಲೈನ್ ಮುಖಾಂತರ ಟ್ರ್ಯಾಕಿಂಗ್ ಮಾಡಿ ನೋಡಬಹುದು. ಕಾರ್ಮಿಕ ಕಾರ್ಡನ್ನು ಪಡೆದರೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂದರೆ, ಶಿಕ್ಷಣ, ಮಕ್ಕಳ ಶಿಕ್ಷಣಕ್ಕೆ ವಿದ್ಯಾರ್ಥಿ ವೇತನ ಸಿಗುತ್ತೆ. 8 ರಿಂದ 10ನೇ ತರಗತಿವರೆಗೂ 6,000ವರೆಗೂ, ಪದವಿ ಮಟ್ಟಕ್ಕೆ 10,000ವರೆಗೂ ಮತ್ತು ವೈದ್ಯಕೀಯ ನೆರವು ಸಹ ಇರುತ್ತೆ. ಅಪಘಾತ ಅಥವಾ ಗಂಭೀರ ಕಾಯಿಲೆಗೆ ಧನ ಸಹಾಯವನ್ನು ಮಾಡ್ತಾರೆ ಮತ್ತು ವಿವಾಹಕ್ಕೂ ಸಹ ಧನ ಸಹಾಯವನ್ನು ಮಾಡ್ತಾರೆ. ಸ್ವಯಂ ಅಥವಾ ಇಬ್ಬರು ಮಕ್ಕಳಿಗೆ ವಿವಾಹಗಳಿಗೆ ಸಹಾಯವನ್ನು ಮಾಡ್ತಾರೆ. ಮಹಿಳಾ ಕಾರ್ಮಿಕರಿಗೆ ಪ್ರಸೂತಿ ಸೌಲಭ್ಯ ಇರುತ್ತೆ. 60 ವರ್ಷದ ನಂತರ ಮಾಸಿಕ ಪಿಂಚಣಿ, ಅಂತ್ಯಕ್ರಿಯೆ ವೆಚ್ಚ ಮತ್ತು ಕುಟುಂಬ ಪರಿಹಾರ ಸೇರಿವೆ. 2026ರಲ್ಲಿ ಶ್ರಮ ಸಾಮರ್ಥ್ಯ ಯೋಜನೆ ಅಡಿಯಲ್ಲಿ 20,000 ಮೌಲ್ಯದ ಉಚಿತ ಟೂಲ್ ಕಿಟ್, ಉಚಿತ ತಾಂತ್ರಿಕ ತರಬೇತಿ ಮತ್ತು ಜರ್ಮನ್ ಶೈಲಿಯ ಸ್ಕಿಲ್ ವರ್ಕ್ಶಾಪ್ಗಳು ಲಭ್ಯವಾಗುತ್ತಿದೆ. ಎಲ್ಲ ಸೌಲಭ್ಯಗಳು ನೇರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತವೆ. ಇವೆಲ್ಲದಕ್ಕೂ ಅವರು ಹಣವನ್ನು ಕಳಿಸ್ತಾರೆ. ನೀವು ಅರ್ಜಿಯನ್ನು ಹಾಕಬೇಕು.
ಅದೆಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ತಲುಪುತ್ತೆ. ಈ ಕಾರ್ಡ್ ಕಾರ್ಮಿಕರ ಜೀವನವನ್ನು ಸುಧಾರಿಸುತ್ತದೆ. ಕಾರ್ಡ್ ಇದ್ದರೆ ಮಗನ ಶಿಕ್ಷಣಕ್ಕೆ ಸಹಾಯ ಸಿಕ್ಕಿತು. ಈಗ ನಮ್ಮ ಕುಟುಂಬ ಭದ್ರವಾಗಿದೆ ಎಂದು ಬೆಂಗಳೂರಿನ ಒಂದು ಕಾರ್ಮಿಕೆ ಹೇಳುತ್ತಾರೆ. ಅಪಘಾತ ಸಮಯದಲ್ಲಿ ವಿಮೆ ಮತ್ತು ವೈದ್ಯಕೀಯ ನೆರವು ಕುಟುಂಬಕ್ಕೆ ದೊಡ್ಡ ಆಸರೆಯಾಗುತ್ತದೆ. ಹೆಚ್ಚುವರಿ ಸಲಹೆ ಅಂದರೆ ಕಾರ್ಡ್ ಪಡೆದ ನಂತರ ವಾರ್ಷಿಕ ನವೀಕರಣ ಮಾಡುವುದು ಅಗತ್ಯ. ಆಧಾರ್ ಲಿಂಕ್ ಮತ್ತು ಬ್ಯಾಂಕ್ ವಿವರಗಳು ನವೀಕರಣಗೊಂಡಿರಲಿ. ಹೊಸ ಯೋಜನೆಗಳ ಮಾಹಿತಿಗೆ ಕಾರ್ಮಿಕ ಇಲಾಖೆಯ ಸಹಾಯವಾಣಿಗೆ ಸಂಪರ್ಕಿಸಿ. ನೀವು ಈ ಕಾರ್ಡನ್ನು ವರ್ಷ ರಿನಿವಲ್ ಮಾಡಿಸಲೇಬೇಕು. ಇಲ್ಲಾದರೆ ಅದರ ರಿನಿವಲ್ ಟೈಮ್ ಮುಗಿದೋಗಿದ್ರೆ ನಿಮಗೆ ಯಾವುದೇ ಸವಲತ್ತುಗಳು ಸಿಗೋದಿಲ್ಲ. ನೀವು ಮರೀದಂಗೆ ವರ್ಷ ಈ ಕಾರ್ಡನ್ನು ರಿನಿವಲ್ ಮಾಡಿಸಬೇಕು. ಕಾರ್ಮಿಕರು ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಿಕೊಂಡು ಅರ್ಜಿ ಸಲ್ಲಿಸಿದರೆ ಸರ್ಕಾರದ ನೆರವು ಖಂಡಿತವಾಗಿ ತಲುಪುತ್ತದೆ. ಕರ್ನಾಟಕ ಸರ್ಕಾರದ ಈ ಕ್ರಮವು ಕಾರ್ಮಿಕರ ಗೌರವಯುತ ಜೀವನಕ್ಕೆ ದಾರಿದೀಪವಾಗಿದೆ. ಇನ್ನೂ ಕಾರ್ಡ್ ಮಾಡಿಸದ ಕಾರ್ಮಿಕರು ತಡಮಾಡದೆ ಅರ್ಜಿ ಸಲ್ಲಿಸಿ. ಇದರಿಂದ ಬಹಳಷ್ಟು ಉಪಯೋಗವಿದೆ. ಇಷ್ಟೆಲ್ಲ ಉಪಯೋಗಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾರು ಮಾಡಿಸಿಲ್ವೋ ಅವರು ತಡಮಾಡದೆ ಇದಕ್ಕೆ ಅರ್ಜಿಯನ್ನು ಹಾಕಿ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.